channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಗಣಿತ ವಿಷಯದ ಭಾಗ 1ರಲ್ಲಿನ 3ನೇ ಅಧ್ಯಾಯವಾದ ವ್ಯವಕಲನ ಎಂಬ ಅಧ್ಯಾಯದಲ್ಲಿ ಪುನರಾವರ್ತನ ಅಭ್ಯಾಸ ಹಾಗೂ ಅಭ್ಯಾಸ 3.1ರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಪುನರಾವರ್ತನ ಅಭ್ಯಾಸ ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ 1, ವ್ಯವಕಲನ ಮಾಡಿರಿ ಅಂತ ಕೊಟ್ಟಿದ್ದಾರೆ ನೋಡಿ. 4528 ಮೈನಸ್ 3214 ಅಂತ ಕೊಟ್ಟಿದ್ದಾರೆ ನೋಡಿ. ಸ್ಥಾನ ಬೆಲೆಗನುಗುಣವಾಗಿ ಈ ಸಂಖ್ಯೆಗಳನ್ನು ನೀವು ಸಹ ಹಾಕ್ಕೊಳ್ಳಿ ಮಕ್ಕಳೇ. ನೋಡಿ, 8ರಲ್ಲಿ 4 ಕಳೆದ್ರೆ 4, 2ರಲ್ಲಿ 1 ಕಳೆದ್ರೆ 1, 5ರಲ್ಲಿ 2 ಕಳೆದ್ರೆ 3, 4ರಲ್ಲಿ 3 ಕಳೆದ್ರೆ 1. ಉತ್ತರ ಎಷ್ಟು ಬಂತು ಮಕ್ಕಳೇ? 1314. ಗಮನಿಸಿ ಮಕ್ಕಳೇ, ನೀವು ಯಾವ ಸಂಖ್ಯೆಯಿಂದ ಕಳಿತೀರಲ್ವ ಆ ದೊಡ್ಡ ಸಂಖ್ಯೆನ ವ್ಯವಕಲ್ಯ ಅಂತ ಹೇಳ್ತೀವಿ ಮಕ್ಕಳೇ. ನೀವು ಕಳೀತಾ ಇರೋ ಸಣ್ಣ ಸಂಖ್ಯೆನ ವ್ಯವಕಲಕ ಅಂತ ಹೇಳ್ತೀವಿ ಮಕ್ಕಳೇ. ಈ ಎರಡೂ ಸಂಖ್ಯೆಗಳನ್ನು ಕಳೆದಾಗ ಬರುವ ಉತ್ತರ ಅಥವಾ ಫಲಿತಾಂಶವನ್ನು ನಾವು ವ್ಯತ್ಯಾಸ ಅಂತ ಹೇಳ್ತೀವಿ. ನಾವು ಯಾವ ಸಂಖ್ಯೆಯಲ್ಲಿ ಕಳಿತೀವಲ್ವ ಆ ಸಂಖ್ಯೆಯನ್ನು ವ್ಯವಕಲ್ಯ ಅಂತ ಹೇಳ್ತೀವಿ. ಯಾವ ಸಂಖ್ಯೆಯನ್ನು ಕಳಿತೀವಲ್ವ ಅದನ್ನು ವ್ಯವಕಲಕ ಅಂತ ಹೇಳ್ತೀವಿ. ಬಂದ ಉತ್ತರವನ್ನು ವ್ಯತ್ಯಾಸ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ನಂತರ 2ನೇ ಲೆಕ್ಕವನ್ನು ಗಮನಿಸಿ. 6453 ಮೈನಸ್ 5302 ಅಂತ ಕೊಟ್ಟಿದ್ದಾರೆ ನೋಡಿ. 3ರಲ್ಲಿ 2 ಕಳೆದ್ರೆ 1, 5ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 5ಕ್ಕೆ 5, 4ರಲ್ಲಿ 3 ಕಳೆದ್ರೆ 1, 6ರಲ್ಲಿ 5 ಕಳೆದ್ರೆ 1 ಮಕ್ಕಳೇ. ಬಂದ ಉತ್ತರ 1151. ನಂತರ 3ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 3759ರಲ್ಲಿ 2156 ಕಳಿಬೇಕು. 9ರಲ್ಲಿ 6 ಕಳೆದ್ರೆ 3, 5ರಲ್ಲಿ 5 ಕಳೆದ್ರೆ 0, 7ರಲ್ಲಿ 1 ಕಳೆದ್ರೆ 6, 3ರಲ್ಲಿ 2 ಕಳೆದ್ರೆ 1, 1603. ನಂತರ ಮುಖ್ಯ ಪ್ರಶ್ನೆ 2, ವ್ಯವಕಲನ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ ಮಕ್ಕಳೇ. ಮೊದಲ ಲೆಕ್ಕ 6123ರಲ್ಲಿ 3586 ಕಳಿಬೇಕು. ಗಮನಿಸಿ, ಇಲ್ಲಿ 3 ಇದೆ ಮಕ್ಕಳೇ. 3ರಲ್ಲಿ 6 ಕಳೆಯೋದಕ್ಕೆ ಸಾಧ್ಯ ಇಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ ಇಲ್ಲಿ 1 ಉಳಿಯುತ್ತೆ ಮಕ್ಕಳೇ. ಇಲ್ಲಿ 13 ಆಗುತ್ತೆ. 13ರಲ್ಲಿ 6 ಕಳಿಬೇಕು ಮಕ್ಕಳೇ. 3ರಲ್ಲಿ 6 ಕಳೆದ್ರೆ 7. ನಂತರ ಇಲ್ಲಿ 1 ಉಳಿದಿರುತ್ತೆ ಮಕ್ಕಳೇ. 1ರಲ್ಲಿ 8 ಕಳೆಯೋದಕ್ಕೆ ಆಗಲ್ಲ, ಆಗ ಪಕ್ಕದ ಸ್ಥಾನದಿಂದ ಮತ್ತೆ ದಶಕವನ್ನು ಪಡಿಬೇಕು. ಆಗ 11 ಆಗುತ್ತೆ ಮಕ್ಕಳೇ. ಇಲ್ಲಿ 0 ಉಳಿಯುತ್ತೆ. 11ರಲ್ಲಿ 8 ಕಳೆದ್ರೆ 3. ನಂತರ ಇಲ್ಲಿ 0 ಇದೆ ಮಕ್ಕಳೇ. 0ಯಲ್ಲಿ 5 ಕಳೆಯೋದಕ್ಕೆ ಸಾಧ್ಯ ಇಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 10 ಆಗುತ್ತೆ ಮಕ್ಕಳೇ. 10ರಲ್ಲಿ 5 ಕಳೆದ್ರೆ 5. ಇಲ್ಲಿ 5 ಉಳಿದಿರುತ್ತೆ ಮಕ್ಕಳೇ. 5ರಲ್ಲಿ 3 ಕಳೆದ್ರೆ 2. ನೋಡಿ ಮಕ್ಕಳೇ, ಉತ್ತರ ಏನು ಬಂತು? 2537. ನಂತರ 2ನೇ ಲೆಕ್ಕವನ್ನು ಗಮನಿಸಿ. 8000ದಲ್ಲಿ 4617 ಕಳಿಬೇಕು. ನೋಡಿ ಮಕ್ಕಳೇ, ಇಲ್ಲಿ 0 ಇದೆ. 0ಯಲ್ಲಿ 7 ಕಳೆಯೋದಕ್ಕೆ ಸಾಧ್ಯ ಇಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿತೀವಿ. ಆಗ 10 ಆಗುತ್ತೆ ಮಕ್ಕಳೇ. ಇಲ್ಲಿ 9 ಉಳಿಯುತ್ತೆ. 10ರಲ್ಲಿ 7 ಕಳೆದ್ರೆ 3. ಇಲ್ಲಿ 9 ಉಳಿದಿದೆ ಮಕ್ಕಳೇ. 9ರಲ್ಲಿ 1 ಕಳೆದ್ರೆ 8. ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 6 ಕಳೆದ್ರೆ 3. ಇಲ್ಲಿ 7 ಉಳಿದಿರುತ್ತೆ ಮಕ್ಕಳೇ. 7ರಲ್ಲಿ 4 ಕಳೆದ್ರೆ 3. ಅರ್ಥ ಆಯ್ತಲ್ವ ಮಕ್ಕಳೇ? 3383. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಕ್ಕಳೇ. ಇಲ್ಲಿ 0 ಇದೆ ಮಕ್ಕಳೇ. 0ಯಲ್ಲಿ 7 ಕಳೆಯೋದಕ್ಕೆ ಆಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 10 ಆಗುತ್ತೆ. 10ರಲ್ಲಿ 7 ಕಳೆದ್ರೆ 3. ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 1 ಕಳೆದ್ರೆ 8. ಇಲ್ಲೂ ಸಹ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 6 ಕಳೆದ್ರೆ 3. ನಂತರ ಇಲ್ಲಿ ದಶಕವನ್ನು ಕೊಟ್ಟಿರ್ತೀರಲ್ವ, ಇಲ್ಲಿ 7 ಉಳಿದಿರುತ್ತೆ. 7ರಲ್ಲಿ 4 ಕಳೆದ್ರೆ 3. 3383. ಅರ್ಥ ಆಯ್ತಲ್ವ ಮಕ್ಕಳೇ? ನಂತರ 3ನೇ ಲೆಕ್ಕವನ್ನು ಗಮನಿಸಿ. 3564ರಲ್ಲಿ 1345 ಕಳಿಬೇಕು. 4ರಲ್ಲಿ 5 ಕಳೆಯೋದಕ್ಕೆ ಆಗಲ್ಲ ಮಕ್ಕಳೇ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 14 ಆಗುತ್ತೆ. ಇಲ್ಲಿ 5 ಉಳಿಯುತ್ತೆ ಮಕ್ಕಳೇ. 14ರಲ್ಲಿ 5 ಕಳೆದ್ರೆ 9. ಇಲ್ಲಿ 5 ಇದೆ ಮಕ್ಕಳೇ. 5ರಲ್ಲಿ 4 ಕಳೆದ್ರೆ 1. ಇಲ್ಲಿ 5 ಇದೆ. 5ರಲ್ಲಿ 3 ಕಳೆದ್ರೆ 2. ನಂತರ ಇಲ್ಲಿ 3 ಉಳಿದಿರುತ್ತೆ ಮಕ್ಕಳೇ. 3ರಲ್ಲಿ 1 ಕಳೆದ್ರೆ
2. ಉತ್ತರ ಏನು ಬಂದಿದೆ ನೋಡಿ, 2219. ಮುಖ್ಯ ಪ್ರಶ್ನೆ 2 ಮಕ್ಕಳೇ, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ, ಒಂದು ಕಾರ್ಖಾನೆಯು 8534 ಡಬ್ಬಗಳನ್ನು ತಯಾರಿಸಿದೆ. ಅದರಲ್ಲಿ 5421 ಡಬ್ಬಗಳು ಮಾರಾಟವಾದರೆ ಉಳಿದ ಡಬ್ಬಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡಿ ಮಕ್ಕಳೇ, ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕಾರ್ಖಾನೆಯು ತಯಾರಿಸಿದ ಡಬ್ಬಗಳು ಎಷ್ಟು ಮಕ್ಕಳೇ? 8534. ಮಾರಾಟವಾದ ಡಬ್ಬಗಳು ಎಷ್ಟು ಮಕ್ಕಳೇ? 5421. ಹಾಗಾದರೆ ಮಾರಾಟ ಮಾಡಿದ ನಂತರ ಉಳಿದ ಡಬ್ಬಗಳ ಸಂಖ್ಯೆನ ನೀವು ಕಂಡುಹಿಡಿಬೇಕು. ನೋಡಿ, 4ರಲ್ಲಿ 1 ಕಳೆದ್ರೆ 3, 3ರಲ್ಲಿ 2 ಕಳೆದ್ರೆ 1, 5ರಲ್ಲಿ 4 ಕಳೆದ್ರೆ 1, 8ರಲ್ಲಿ 5 ಕಳೆದ್ರೆ 3. ನೋಡಿ, ಉತ್ತರ ಏನು ಬಂತು? ಉಳಿದ ಡಬ್ಬಗಳ ಸಂಖ್ಯೆ 3113. ಹೀಗೆ ಬರೆಯಿರಿ ಮಕ್ಕಳೇ, ಉಳಿದ ಡಬ್ಬಗಳ ಸಂಖ್ಯೆ 3113. ಎರಡನೇ ಲೆಕ್ಕವನ್ನು ಗಮನಿಸಿ. ಒಂದು ತಾಲೂಕಿನ ಎಲ್ಲ ಶಾಲೆಗಳ 5ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ 5728. ಇದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯು 3572. ಗಂಡು ಮಕ್ಕಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, ಒಂದು ತಾಲೂಕಿನಲ್ಲಿ 5ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ 5728 ಇದೆ ಮಕ್ಕಳೇ. ಹೆಣ್ಣು ಮಕ್ಕಳ ಸಂಖ್ಯೆ 3572 ಇದೆ ಮಕ್ಕಳೇ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಕಳೆದ್ರೆ ಗಂಡು ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂತ ನಮಗೆ ಲೆಕ್ಕ ಸಿಗುತ್ತೆ. ನೋಡಿ, 5ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಕಳೆಯಿರಿ ಮಕ್ಕಳೇ. 8ರಲ್ಲಿ 2 ಕಳೆದ್ರೆ 6, 2ರಲ್ಲಿ 7 ಕಳೆಯೋದಕ್ಕೆ ಸಾಧ್ಯ ಇಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 12 ಆಗುತ್ತೆ ಮಕ್ಕಳೇ. ಇದು ಇಲ್ಲಿ 6 ಉಳಿಯುತ್ತೆ. 12ರಲ್ಲಿ 7 ಕಳೆದ್ರೆ 5. ನಂತರ ಇಲ್ಲಿ 6 ಉಳಿದಿದೆ ಮಕ್ಕಳೇ. 6ರಲ್ಲಿ 5 ಕಳೆದ್ರೆ 1, 5ರಲ್ಲಿ 3 ಕಳೆದ್ರೆ 2. ನೋಡಿ ಮಕ್ಕಳೇ, ಗಂಡು ಮಕ್ಕಳ ಸಂಖ್ಯೆ ಎಷ್ಟಿದೆ? 2156. 2156. ಅರ್ಥ ಆಯ್ತಲ್ವ ಮಕ್ಕಳೇ? ನಂತರ 3ನೇ ಲೆಕ್ಕವನ್ನು ಗಮನಿಸಿ. ಸಂಜೀವನ ಹತ್ತಿರ ರು 8524ಗಳಿವೆ. ಅವನು ರು 2937 ಅನಾಥಾಲಯದ ಸಮಿತಿಗೆ ದಾನ ಮಾಡುತ್ತಾನೆ. ಅವನ ಹತ್ತಿರ ಉಳಿದ ಹಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಸಂಜೀವನ ಹತ್ತಿರವಿದ್ದ ಹಣ ಎಷ್ಟು? 8524. ಅವನಲ್ಲಿದ್ದ ಹಣದಲ್ಲಿ ಅನಾಥಾಲಯಕ್ಕೆ ದಾನ ಮಾಡಿದ ಹಣ ಎಷ್ಟು ಮಕ್ಕಳೇ? 2937. ಹಾಗಾದರೆ ಸಂಜೀವನ ಹತ್ತಿರ ಉಳಿದಂತಹ ಹಣವನ್ನು ನೀವು ಕಂಡುಹಿಡಿಬೇಕು. ನೋಡಿ, ಈ ಸಂಖ್ಯೆಯಲ್ಲಿ ಈ ಸಂಖ್ಯೆನ ಕಳೆಯಿರಿ ಮಕ್ಕಳೇ. 4ರಲ್ಲಿ 7 ಕಳೆಯೋದಕ್ಕೆ ಆಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿತೀವಿ, ಆಗ 14 ಆಗುತ್ತೆ. ಇಲ್ಲಿ 1 ಉಳಿಯುತ್ತೆ ಮಕ್ಕಳೇ. 14ರಲ್ಲಿ 7 ಕಳೆದ್ರೆ 7. ಇಲ್ಲಿ 1 ಇದೆ ಮಕ್ಕಳೇ. 1ರಲ್ಲಿ 3 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 11 ಆಗುತ್ತೆ ಮಕ್ಕಳೇ. 11ರಲ್ಲಿ 3 ಕಳೆದ್ರೆ 8. ನಂತರ ಇಲ್ಲಿ 4 ಉಳಿದಿದೆ ಮಕ್ಕಳೇ. 4ರಲ್ಲಿ 9 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, ಆಗ 14 ಆಗುತ್ತೆ. 14ರಲ್ಲಿ 9 ಕಳೆದ್ರೆ 5 ಮಕ್ಕಳೇ. ನಂತರ ಇಲ್ಲಿ 7 ಉಳಿದಿರುತ್ತೆ. 7ರಲ್ಲಿ 2 ಕಳೆದ್ರೆ 5. ಸಂಜೀವನ ಹತ್ತಿರ ಉಳಿದ ಹಣ ಎಷ್ಟು ಮಕ್ಕಳೇ? 5587. 5587. ನಂತರ ಅಭ್ಯಾಸ 3.1ರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ 1, ವ್ಯವಕಲನ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ, ಮೊದಲ ಲೆಕ್ಕ 59842ರಲ್ಲಿ 34532 ಕಳಿಬೇಕು. ಗಮನಿಸಿ, 2ರಲ್ಲಿ 2 ಕಳೆದ್ರೆ 0, 4ರಲ್ಲಿ 3 ಕಳೆದ್ರೆ 1, 8ರಲ್ಲಿ 5 ಕಳೆದ್ರೆ 3, 9ರಲ್ಲಿ 4 ಕಳೆದ್ರೆ 5, 5ರಲ್ಲಿ 3 ಕಳೆದ್ರೆ 2. 25310. ಅರ್ಥ ಆಯ್ತಲ್ವ ಮಕ್ಕಳೇ? ಇದು ವ್ಯವಕಲ್ಯ, ಇದು ವ್ಯವಕಲಕ, ಇದು ವ್ಯತ್ಯಾಸ ಮಕ್ಕಳೇ. ಎರಡನೇ ಲೆಕ್ಕವನ್ನು ಗಮನಿಸಿ. 86291ರಲ್ಲಿ 64130 ಕಳಿಬೇಕು. 1ರಲ್ಲಿ 0 ಕಳೆದ್ರೆ 1 ಆಗುತ್ತೆ ಮಕ್ಕಳೇ. 9ರಲ್ಲಿ 3 ಕಳೆದ್ರೆ 6, 2ರಲ್ಲಿ 1 ಕಳೆದ್ರೆ 1, 6ರಲ್ಲಿ 4 ಕಳೆದ್ರೆ 2, 8ರಲ್ಲಿ 6 ಕಳೆದ್ರೆ 2. ಉತ್ತರ ನೋಡಿ ಮಕ್ಕಳೇ, 22161. ನಂತರ 3ನೇ ಲೆಕ್ಕವನ್ನು ಗಮನಿಸಿ. 41297ರಲ್ಲಿ 16025 ಕಳಿಬೇಕು. 7ರಲ್ಲಿ 5 ಕಳೆದ್ರೆ 2, 9ರಲ್ಲಿ 2 ಕಳೆದ್ರೆ 7,
2ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 2ಕ್ಕೆ 2. 1ರಲ್ಲಿ 6 ಕಳೆಯೋದಕ್ಕಾಗಲ್ಲ ಮಕ್ಕಳೇ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 11 ಆಗುತ್ತೆ. ಇಲ್ಲಿ 3 ಉಳಿಯುತ್ತೆ. 11ರಲ್ಲಿ 6 ಕಳೆದ್ರೆ 5, 3ರಲ್ಲಿ 1 ಕಳೆದ್ರೆ 2. 25,272. ನಂತರ 4ನೇ ಲೆಕ್ಕವನ್ನು ಗಮನಿಸಿ. 25,768ರಲ್ಲಿ 4,304 ಕಳಿಬೇಕು ಮಕ್ಕಳೇ. 8ರಲ್ಲಿ 4 ಕಳೆದ್ರೆ 4, 6ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 6ಕ್ಕೆ 6. 7ರಲ್ಲಿ 3 ಕಳೆದ್ರೆ 4, 5ರಲ್ಲಿ 4 ಕಳೆದ್ರೆ 1, 2ಕ್ಕೆ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 2ಕ್ಕೆ 2. ನೋಡಿ ಮಕ್ಕಳೇ, 21,464 ಉತ್ತರ ಬಂದಿದೆ. ನಂತರ 5ನೇ ಲೆಕ್ಕವನ್ನು ಗಮನಿಸಿ. 17,094ರಲ್ಲಿ 3,043 ಕಳಿಬೇಕು. ಸ್ಥಾನ ಬೆಲೆಗಳನ್ನು ನೋಡ್ಕೊಂಡ್ಬಿಟ್ಟು ಈ ಸಂಖ್ಯೆಗಳನ್ನು ಹಾಕ್ಕೊಳ್ಳಿ ಮಕ್ಕಳೇ. ನೋಡಿ, 4ರಲ್ಲಿ 3 ಕಳೆದ್ರೆ 1, 9ರಲ್ಲಿ 4 ಕಳೆದ್ರೆ 5, 0ಯಲ್ಲಿ 0 ಕಳೆದ್ರೆ 0 ಬರುತ್ತೆ. 7ರಲ್ಲಿ 3 ಕಳೆದ್ರೆ 4, 1ಕ್ಕೆ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 1ಕ್ಕೆ 1. ಬಂದ ಉತ್ತರ 14,051. ಅರ್ಥ ಆಯ್ತಲ್ವ ಮಕ್ಕಳೇ? ಪ್ರಶ್ನೆ 2 ವ್ಯವಕಲನ ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ, ಗಮನಿಸಿ. 42,695 ಮೈನಸ್ 20,746. 42,695ರಲ್ಲಿ 20,746 ಕಳಿಬೇಕು ಮಕ್ಕಳೇ. ನೋಡಿ, 5ರಲ್ಲಿ 6 ಕಳೆಯೋದಕ್ಕಾಗಲ್ಲ ಮಕ್ಕಳೇ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 15 ಆಗುತ್ತೆ. 15ರಲ್ಲಿ 6 ಕಳೆದ್ರೆ 9. ನಂತರ ಇಲ್ಲಿ 8 ಉಳಿದಿರುತ್ತೆ ಮಕ್ಕಳೇ. 8ರಲ್ಲಿ 4 ಕಳೆದ್ರೆ 4. ಇಲ್ಲಿ 6 ಇದೆ ಮಕ್ಕಳೇ. 6ರಲ್ಲಿ 7 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 16 ಆಗುತ್ತೆ. ಇಲ್ಲಿ 1 ಉಳಿಯುತ್ತೆ ಮಕ್ಕಳೇ. 16ರಲ್ಲಿ 7 ಕಳೆದ್ರೆ 9, 1ರಲ್ಲಿ 0 ಕಳೆದ್ರೆ 1 ಆಗುತ್ತೆ ಮಕ್ಕಳೇ. ನಂತರ 4ರಲ್ಲಿ 2 ಕಳೆದ್ರೆ 2. 21,949. ನಂತರ 2ನೇ ಲೆಕ್ಕವನ್ನು ಗಮನಿಸಿ. 50,625ರಲ್ಲಿ 36,178 ಕಳಿಬೇಕು. 5ರಲ್ಲಿ 8 ಕಳೆಯೋದಕ್ಕಾಗಲ್ಲ ಮಕ್ಕಳೇ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 15 ಆಗುತ್ತೆ. 15ರಲ್ಲಿ 8 ಕಳೆದ್ರೆ 7. ನಂತರ ಇಲ್ಲಿ 1 ಉಳಿದಿರುತ್ತೆ ಮಕ್ಕಳೇ. 1ರಲ್ಲಿ 7 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 11 ಆಗುತ್ತೆ. ಇಲ್ಲಿ 5 ಉಳಿಯುತ್ತೆ ಮಕ್ಕಳೇ. 11ರಲ್ಲಿ 7 ಕಳೆದ್ರೆ 4. ಇಲ್ಲಿ 5 ಇದೆ ಮಕ್ಕಳೇ. 5ರಲ್ಲಿ 1 ಕಳೆದ್ರೆ 4. 0 ಇದೆ ಮಕ್ಕಳೇ. 0ಯಲ್ಲಿ 6 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 10 ಆಗುತ್ತೆ. 10ರಲ್ಲಿ 6 ಕಳೆದ್ರೆ 4. ಇಲ್ಲಿ 4 ಉಳಿದಿರುತ್ತೆ ಮಕ್ಕಳೇ. 4ರಲ್ಲಿ 3 ಕಳೆದ್ರೆ 1. ನೋಡಿ ಮಕ್ಕಳೇ, 14,447. ನಂತರ 3ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 40,000ದಲ್ಲಿ 16,543 ಕಳಿಬೇಕು. ನೋಡಿ, ಇಲ್ಲಿ 0 ಇದೆ. 0ಯಲ್ಲಿ 3 ಕಳೆಯೋದಕ್ಕಾಗಲ್ಲ ಮಕ್ಕಳೇ, ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 10 ಆಗುತ್ತೆ. 10ರಲ್ಲಿ 3 ಕಳೆದ್ರೆ 7. ಇಲ್ಲಿ 9 ಉಳಿಯುತ್ತೆ ಮಕ್ಕಳೇ. 9ರಲ್ಲಿ 4 ಕಳೆದ್ರೆ 5. ನಂತರ ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 5 ಕಳೆದ್ರೆ 4. ಇಲ್ಲೂ ಸಹ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 6 ಕಳೆದ್ರೆ 3. ಇಲ್ಲಿ 3 ಉಳಿದಿರುತ್ತೆ ಮಕ್ಕಳೇ. 3ರಲ್ಲಿ 1 ಕಳೆದ್ರೆ 2. 23,457. ನಂತರ 4ನೇ ಲೆಕ್ಕವನ್ನು ಗಮನಿಸಿ. 25,307ರಲ್ಲಿ 6,419 ಕಳಿಬೇಕು. ನೋಡಿ, ಇಲ್ಲಿ 7 ಇದೆ ಮಕ್ಕಳೇ. 7ರಲ್ಲಿ 9 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 17 ಆಗುತ್ತೆ. ಇಲ್ಲಿ 9 ಆಗುತ್ತೆ ಮಕ್ಕಳೇ. 17ರಲ್ಲಿ 9 ಕಳೆದ್ರೆ 8. ಇಲ್ಲಿ 9 ಉಳಿದಿದೆ ಅಲ್ವಾ ಮಕ್ಕಳೇ. 9ರಲ್ಲಿ 1 ಕಳೆದ್ರೆ 8. ಇಲ್ಲಿ 2 ಉಳಿದಿರುತ್ತೆ ಮಕ್ಕಳೇ. 2ರಲ್ಲಿ 4 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 12 ಆಗುತ್ತೆ. 12ರಲ್ಲಿ 4 ಕಳೆದ್ರೆ 8. ಇಲ್ಲಿ 4 ಉಳಿದಿರುತ್ತೆ ಮಕ್ಕಳೇ. 4ರಲ್ಲಿ 6 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ಮತ್ತೆ ದಶಕವನ್ನು ಪಡಿಬೇಕು. 14 ಆಗುತ್ತೆ. 14ರಲ್ಲಿ 6 ಕಳೆದ್ರೆ 8. ಇಲ್ಲಿ 1 ಉಳಿದಿರುತ್ತೆ ಮಕ್ಕಳೇ. 1ಕ್ಕೆ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 1ಕ್ಕೆ 1. 18,888. ನಂತರ 5ನೇ ಲೆಕ್ಕವನ್ನು ಗಮನಿಸಿ. 20,000ದಲ್ಲಿ 8,625 ಕಳಿಬೇಕು ಮಕ್ಕಳೇ. ನೋಡಿ, ಇಲ್ಲಿ 0 ಇದೆ. 0ಯಲ್ಲಿ 5 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 10 ಆಗುತ್ತೆ. 10ರಲ್ಲಿ 5 ಕಳೆದ್ರೆ 5. ನಂತರ ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 2 ಕಳೆದ್ರೆ 7. ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ.
9ರಲ್ಲಿ 6 ಕಳೆದ್ರೆ 3. ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 8 ಕಳೆದ್ರೆ 1. ಇಲ್ಲಿ 1 ಉಳಿದಿರುತ್ತೆ ಮಕ್ಕಳೇ. 1ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 1ಕ್ಕೆ 1. 11,375. ನಂತರ ಮುಂದಿನ ಮುಖ್ಯ ಪ್ರಶ್ನೆ 3. ಕೆಳಗಿನ ಲೆಕ್ಕಗಳನ್ನು ಬಿಡಿಸಿರಿ ಅಂತ ಇದೆ ನೋಡಿ. ಮೊದಲ ಲೆಕ್ಕ 16,486 26,475 ಕಳೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, 26,475ರಲ್ಲಿ 16,486 ಕಳಿಬೇಕು. ಈ ರೀತಿ ಸ್ಥಾನ ಬೆಲೆಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಮಕ್ಕಳೇ. 5ರಲ್ಲಿ 6 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 15 ಆಗುತ್ತೆ ಮಕ್ಕಳೇ. 15ರಲ್ಲಿ 6 ಕಳೆದ್ರೆ 9. ನಂತರ ಇಲ್ಲಿ 6 ಉಳಿದಿರುತ್ತೆ ಮಕ್ಕಳೇ. 6ರಲ್ಲಿ 8 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 16 ಆಗುತ್ತೆ. 16ರಲ್ಲಿ 8 ಕಳೆದ್ರೆ 8. ನಂತರ ಇಲ್ಲಿ 3 ಉಳಿದಿರುತ್ತೆ ಮಕ್ಕಳೇ. 3ರಲ್ಲಿ 4 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 13 ಆಗುತ್ತೆ. 13ರಲ್ಲಿ 4 ಕಳೆದ್ರೆ 9. ಇಲ್ಲಿ 5 ಉಳಿದಿರುತ್ತೆ ಮಕ್ಕಳೇ. 5ರಲ್ಲಿ 6 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 15 ಆಗುತ್ತೆ. 15ರಲ್ಲಿ 6 ಕಳೆದ್ರೆ 9. ನಂತರ ಇಲ್ಲಿ 1 ಉಳಿದಿರುತ್ತೆ ಮಕ್ಕಳೇ. 1ರಲ್ಲಿ 1 ಕಳೆದ್ರೆ 0. 0ನ ಬರೀಬೋದು ಅಥವಾ ಹಾಗೇನೂ ಬಿಡ್ಬೋದು ಮಕ್ಕಳೇ. 9,989. ನಂತರ ಎರಡನೇ ಲೆಕ್ಕವನ್ನು ನೋಡಿ. 36,279 52,367ರಿಂದ ಕಳೆಯಿರಿ ಅಂತ ಇದೆ. ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 52,367ರಲ್ಲಿ 36,279 ಕಳಿಬೇಕು. 7ರಲ್ಲಿ 9 ಕಳೆಯೋದಕ್ಕಾಗಲ್ಲ ಮಕ್ಕಳೇ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 17 ಆಗುತ್ತೆ. 17ರಲ್ಲಿ 9 ಕಳೆದ್ರೆ 8 ಮಕ್ಕಳೇ. ನಂತರ ಇಲ್ಲಿ 5 ಉಳಿದಿರುತ್ತೆ. 5ರಲ್ಲಿ 7 ಕಳೆಯೋಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 15 ಆಗುತ್ತೆ. 15ರಲ್ಲಿ 7 ಕಳೆದ್ರೆ 8. ಇಲ್ಲಿ 2 ಉಳಿದಿರುತ್ತೆ ಮಕ್ಕಳೇ. 2ರಲ್ಲಿ 2 ಕಳೆದ್ರೆ 0. ನಂತರ ಇಲ್ಲಿ 2 ಇದೆ. 2ರಲ್ಲಿ 6 ಕಳೆಯೋಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 12 ಆಗುತ್ತೆ. 12ರಲ್ಲಿ 6 ಕಳೆದ್ರೆ 6. ಇಲ್ಲಿ 4 ಉಳಿದಿರುತ್ತೆ ಮಕ್ಕಳೇ. 4ರಲ್ಲಿ 3 ಕಳೆದ್ರೆ 1. 16,088. ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ. 10,000ವನ್ನು 31,579ರಿಂದ ಕಳೆಯಿರಿ ಅಂತ ಇದೆ ನೋಡಿ. ಈ ರೀತಿ ಹಾಕ್ಕೊಳ್ಳಿ. 31,579ರಲ್ಲಿ 10,000ವನ್ನು ಕಳಿಬೇಕು. 9ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 9ಕ್ಕೆ 9. 7ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 7ಕ್ಕೆ 7. 5ರಲ್ಲಿ ಕಳೆಯಲು ಸಹ ಯಾವುದೇ ಸಂಖ್ಯೆಗಳಿಲ್ಲ, 5ಕ್ಕೆ 5. 1ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 1ಕ್ಕೆ 1. 3ರಲ್ಲಿ 1 ಕಳೆದ್ರೆ 2. 21,579. ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ. 24,683ನ್ನು 40,000ರಿಂದ ಕಳೆಯಿರಿ ಅಂತ ಇದೆ. ಗಮನಿಸಿ, 40,000ದಲ್ಲಿ 24,683 ಕಳಿಬೇಕು ಮಕ್ಕಳೇ. ಇಲ್ಲಿ 0 ಇದೆ. 0ಯಲ್ಲಿ 3 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 10 ಆಗುತ್ತೆ. 10ರಲ್ಲಿ 3 ಕಳೆದ್ರೆ 7. ನಂತರ ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 8 ಕಳೆದ್ರೆ 1. ಇಲ್ಲೂ ಸಹ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 6 ಕಳೆದ್ರೆ 3. ಇಲ್ಲೂ 9 ಉಳಿದಿರುತ್ತೆ. 9ರಲ್ಲಿ 4 ಕಳೆದ್ರೆ 5. ಇಲ್ಲಿ 3 ಉಳಿದಿರುತ್ತೆ. 3ರಲ್ಲಿ 2 ಕಳೆದ್ರೆ 1. ಹಾಗಾದರೆ ಉತ್ತರ ಎಷ್ಟು ಬಂತು ನೋಡಿ ಮಕ್ಕಳೇ, 15,317. ನಂತರ ಐದನೇ ಲೆಕ್ಕವನ್ನು ಗಮನಿಸಿ. 4,297ನ್ನು 11,035ರಿಂದ ಕಳೆಯಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ, ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಮಕ್ಕಳೇ. 5ರಲ್ಲಿ 7 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 15 ಆಗುತ್ತೆ ಮಕ್ಕಳೇ. ಆಗ 15 ಆಗುತ್ತೆ. 15ರಲ್ಲಿ 7 ಕಳೆದ್ರೆ 8. ಇಲ್ಲಿ 2 ಉಳಿದಿರುತ್ತೆ ಮಕ್ಕಳೇ. 2ರಲ್ಲಿ 9 ಕಳೆಯೋಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 12 ಆಗುತ್ತೆ. 12ರಲ್ಲಿ 9 ಕಳೆದ್ರೆ 3. ನಂತರ ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 2 ಕಳೆದ್ರೆ 7. ನಂತರ ಇಲ್ಲಿ 0 ಉಳಿದಿರುತ್ತೆ ಮಕ್ಕಳೇ. 0ಯಲ್ಲಿ 4 ಕಳೆಯೋಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 10 ಆಗುತ್ತೆ ಮಕ್ಕಳೇ. 10ರಲ್ಲಿ 4 ಕಳೆದ್ರೆ 6. ಇಲ್ಲಿ 0 ಉಳಿದಿರುತ್ತೆ ಮಕ್ಕಳೇ. 6,738. ನಾಲ್ಕನೇ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ. ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. 37,946ಕ್ಕೆ ಎಷ್ಟನ್ನು ಸೇರಿಸಿದರೆ 91,643 ಆಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ.
91,643ರಲ್ಲಿ 37,946ನ ಕಳಿಬೇಕು ಮಕ್ಕಳೇ. ಆಗ ನಮಗೆ 37,946ಕ್ಕೆ ಎಷ್ಟು ಸಂಖ್ಯೆಯನ್ನು ಸೇರಿಸಿದರೆ 91,643 ಬರುತ್ತೆ ಅಂತ ಉತ್ತರ ಸಿಗುತ್ತೆ. 3ರಲ್ಲಿ 6ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, ಆಗ 13 ಆಗುತ್ತೆ. 13ರಲ್ಲಿ 6ನ್ನು ಕಳೆದ್ರೆ 7, ಇಲ್ಲಿ 3 ಉಳಿಯುತ್ತೆ ಮಕ್ಕಳೇ. 3ರಲ್ಲಿ 4ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, 13 ಆಗುತ್ತೆ. 13ರಲ್ಲಿ 4ನ್ನು ಕಳೆದ್ರೆ 9, ಇಲ್ಲಿ 5 ಉಳಿದಿರುತ್ತೆ ಮಕ್ಕಳೇ. 5ರಲ್ಲಿ 9ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, 15 ಆಗುತ್ತೆ. 15ರಲ್ಲಿ 9ನ್ನು ಕಳೆದ್ರೆ 6, ನಂತರ ಇಲ್ಲಿ 0 ಉಳಿದಿರುತ್ತೆ ಮಕ್ಕಳೇ. 0ಯಲ್ಲಿ 7ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, 10 ಆಗುತ್ತೆ. 10ರಲ್ಲಿ 7ನ್ನು ಕಳೆದ್ರೆ 3, 8 ಉಳಿದಿರುತ್ತೆ ಮಕ್ಕಳೇ. 8ರಲ್ಲಿ 3ನ್ನು ಕಳೆದ್ರೆ 5, 53,697. 37,946ಕ್ಕೆ 53,697ನ್ನು ಸೇರಿಸಿದರೆ 91,643 ಆಗುತ್ತದೆ. ಈಗ ಬರೆಯಿರಿ ಮಕ್ಕಳೇ. ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ. 67,215ರಲ್ಲಿ ಎಷ್ಟನ್ನು ಕಳೆದರೆ 28,941 ಆಗುತ್ತದೆ. 67,215ರಲ್ಲಿ 28,941ನ್ನು ಕಳೆಯಿರಿ ಮಕ್ಕಳೇ. 5ರಲ್ಲಿ 1ನ್ನು ಕಳೆದರೆ 4, 1ರಲ್ಲಿ 4ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, ಆಗ 11 ಆಗುತ್ತೆ. 11ರಲ್ಲಿ 4ನ್ನು ಕಳೆದರೆ 7, ನಂತರ ಇಲ್ಲಿ 1 ಉಳಿದಿರುತ್ತೆ ಮಕ್ಕಳೇ. 1ರಲ್ಲಿ 9ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, 11 ಆಗುತ್ತೆ ಮಕ್ಕಳೇ. 11ರಲ್ಲಿ 9ನ್ನು ಕಳೆದ್ರೆ 2, ನಂತರ ಇಲ್ಲಿ 6 ಉಳಿದಿರುತ್ತೆ. 6ರಲ್ಲಿ 8ನ್ನು ಕಳೆಯೋದಕ್ಕಾಗಲ್ಲ, ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, 16 ಆಗುತ್ತೆ. 16ರಲ್ಲಿ 8ನ್ನು ಕಳೆದ್ರೆ 8, ಇಲ್ಲಿ 5 ಉಳಿದಿರುತ್ತೆ ಮಕ್ಕಳೇ. 5ರಲ್ಲಿ 2ನ್ನು ಕಳೆದ್ರೆ 3, 38,274. 67,215ರಲ್ಲಿ 28,941ನ್ನು ಕಳೆದರೆ 38,274 ಆಗುತ್ತದೆ. ನಂತರದ ಲೆಕ್ಕವನ್ನು ಗಮನಿಸಿ. ಎರಡು ಸಂಖ್ಯೆಗಳ ಮೊತ್ತ 87,065. ಅವುಗಳಲ್ಲಿ ಒಂದು ಸಂಖ್ಯೆ 49,729. ಹಾಗಾದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಮಕ್ಕಳೇ. 87,065ರಲ್ಲಿ 49,726ನ್ನು ಕಳೆದ್ರೆ ನಮಗೆ ಇನ್ನೊಂದು ಸಂಖ್ಯೆ ಸಿಗುತ್ತೆ ಮಕ್ಕಳೇ. ನೋಡಿ, ಇಲ್ಲಿ 5 ಇದೆ. 5ರಲ್ಲಿ 6ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, ಆಗ 15 ಆಗುತ್ತೆ. 15ರಲ್ಲಿ 6ನ್ನು ಕಳೆದ್ರೆ 9, ಇಲ್ಲಿ 5 ಉಳಿದಿರುತ್ತೆ ಮಕ್ಕಳೇ. 5ರಲ್ಲಿ 2ನ್ನು ಕಳೆದ್ರೆ 3 ಮಕ್ಕಳೇ. 0 ಇದೆ ಮಕ್ಕಳೇ. 0ಯಲ್ಲಿ 7ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, ಆಗ 10 ಆಗುತ್ತೆ. 10ರಲ್ಲಿ 7ನ್ನು ಕಳೆದ್ರೆ 3, ನಂತರ ಇಲ್ಲಿ 6 ಉಳಿದಿರುತ್ತೆ ಮಕ್ಕಳೇ. 6ರಲ್ಲಿ 9ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, ಆಗ 16 ಆಗುತ್ತೆ. 16ರಲ್ಲಿ 9ನ್ನು ಕಳೆದ್ರೆ 7 ಉಳಿದಿರುತ್ತೆ ಮಕ್ಕಳೇ. 7ರಲ್ಲಿ 4ನ್ನು ಕಳೆದ್ರೆ 3, 37,339. ಹಾಗಾದರೆ ನೋಡಿ ಮಕ್ಕಳೇ, ಇನ್ನೊಂದು ಸಂಖ್ಯೆ 37,339. 4ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಒಬ್ಬ ರೈತನು ಕಳೆದ ವರ್ಷ 38,462 ತೆಂಗಿನಕಾಯಿಗಳನ್ನು ತನ್ನ ತೋಟದಿಂದ ಪಡೆದನು. ಈ ವರ್ಷ 47,285 ತೆಂಗಿನಕಾಯಿಗಳನ್ನು ಪಡೆದನು. ಅವನು ಕಳೆದ ವರ್ಷಕ್ಕಿಂತ ಎಷ್ಟು ಹೆಚ್ಚು ತೆಂಗಿನಕಾಯಿಗಳನ್ನು ಪಡೆದಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ರೈತ ಈ ವರ್ಷ ಪಡೆದ ತೆಂಗಿನಕಾಯಿಗಳು ಎಷ್ಟು? 47,285. ರೈತ ಕಳೆದ ವರ್ಷ ಪಡೆದ ತೆಂಗಿನಕಾಯಿಗಳು 38,462. ಹಾಗಾದರೆ ಹೆಚ್ಚು ಪಡೆದ ತೆಂಗಿನಕಾಯಿಗಳು ಎಷ್ಟು ಅಂತ ನಾವು ನೋಡಬೇಕಂದ್ರೆ 47,285ರಲ್ಲಿ 38,462ನ್ನು ಕಳಿಬೇಕು. ನೋಡಿ, 5ರಲ್ಲಿ 2ನ್ನು ಕಳೆದ್ರೆ 3, 8ರಲ್ಲಿ 6ನ್ನು ಕಳೆದ್ರೆ 2, 2ರಲ್ಲಿ 4ನ್ನು ಕಳೆಯೋದಕ್ಕಾಗಲ್ಲ, ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, ಆಗ 12 ಆಗುತ್ತೆ. 12ರಲ್ಲಿ 4ನ್ನು ಕಳೆದ್ರೆ 8, ಇಲ್ಲಿ 6 ಉಳಿದಿರುತ್ತೆ ಮಕ್ಕಳೇ. 6ರಲ್ಲಿ 8ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, 16 ಆಗುತ್ತೆ. 16ರಲ್ಲಿ 8ನ್ನು ಕಳೆದ್ರೆ 8, ಇಲ್ಲಿ 3 ಉಳಿದಿರುತ್ತೆ ಮಕ್ಕಳೇ. 3ರಲ್ಲಿ 3ನ್ನು ಕಳೆದ್ರೆ 0. ಹಾಗಾದರೆ ಹೆಚ್ಚು ಪಡೆದ ತೆಂಗಿನಕಾಯಿಗಳು ಎಷ್ಟು ಮಕ್ಕಳೇ? 8,823. ನಂತರ 5ನೇ ಲೆಕ್ಕವನ್ನು ಗಮನಿಸಿ. ವಿಧಾನಸಭೆಯ ಚುನಾವಣೆಯಲ್ಲಿ ಸುರೇಶ್ ಅವರು 42,618 ಮತಗಳನ್ನು ಪಡೆದರು. ರೋಹಿಣಿಯವರು 54,951 ಮತಗಳನ್ನು ಪಡೆದು ಚುನಾವಣೆಯಲ್ಲಿ ಜಯಶಾಲಿಯಾದರು.
ಸುರೇಶ್ ರವರಿಗಿಂತ ರೋಹಿಣಿಯವರು ಎಷ್ಟು ಹೆಚ್ಚು ಮತಗಳನ್ನು ಪಡೆದರು ಅಂತ ಪ್ರಶ್ನೆ ಇದೆ ಮಕ್ಕಳೇ. ರೋಹಿಣಿಯವರು ಪಡೆದ ಮತಗಳು 54,951. ಸುರೇಶ್ ರವರು ಪಡೆದ ಮತಗಳು 42,618. 54,951ರಲ್ಲಿ 42,618 ಕಳಿಬೇಕು ಮಕ್ಕಳೇ. ಗಮನಿಸಿ, 1ರಲ್ಲಿ 8 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 11 ಆಗುತ್ತೆ. 11ರಲ್ಲಿ 8 ಕಳೆದ್ರೆ 3. ನಂತರ ಇಲ್ಲಿ 4 ಉಳಿದಿರುತ್ತೆ ಮಕ್ಕಳೇ. 4ರಲ್ಲಿ 1 ಕಳೆದ್ರೆ 3. ಇಲ್ಲಿ 9 ಇದೆ. 9ರಲ್ಲಿ 6 ಕಳೆದ್ರೆ 3. 4 ಇದೆ. 4ರಲ್ಲಿ 2 ಕಳೆದ್ರೆ 2. 5ರಲ್ಲಿ 4 ಕಳೆದ್ರೆ 1. ನೋಡಿ ಮಕ್ಕಳೇ, ರೋಹಿಣಿಯವರು ಹೆಚ್ಚು ಪಡೆದ ಮತಗಳು 12,333. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದರೆ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.